ಧನ್ಯವಾದಗಳು. ಈಗ ಇನ್ನೊಬ್ಬ ಪ್ರಧಾನ ಅತಿಥಿಗಳು ಶ್ರೀಯುತ ಲಕ್ಷ್ಮೀನಾರಾಯಣ ಶಾಸ್ತ್ರಿ ನಾಯ್ಕರ್ ಅವರು. ಎಲ್ಲರಿಗೂ ನಮಸ್ಕಾರ. ನಾನು ಅತಿಥಿ ಅಂತ ಇಲ್ಲಿ ಬಂದವನಲ್ಲ. ಮಹಾಬಲ ಹೆಗಡೆಯವರಿಗೆ ತುಂಬ ಬೇಕಾದವನಾಗಿ ನಾನು ಅವರನ್ನು ಕರೆಯೋದು ಮಹಾಬಲ ಹೆಗಡೆಯವರು ಅಂತ ಯಾವಾಗಲೂ ಕರೆದದ್ದಿಲ್ಲ. ಬಾವಯ್ಯ, ನನ್ನ ಬಾವಯ್ಯ ಅಂತ ಕರೆದಿದ್ದೆ. ಆ ಒಂದು ಪ್ರೀತಿಯಿಂದ ನಾನು ಬಂದಿದ್ದೇನೆ. ರಾಮು ಅವರು ಅಷ್ಟೇ ಪ್ರೀತಿಯಿಂದ ಬರಮಾಡಿಕೊಂಡಿದ್ದಾರೆ. ಮಹಾಬಲ ಹೆಗಡೆಯವರು ಇವತ್ತು ನಮ್ಮೊಂದಿಗೆ ಇಲ್ಲ ಅಂತ ನಾವು ತಿಳ್ಕೊಳ್ಬೇಕಾಗಿಲ್ಲ. ಯಕ್ಷಗಾನ ಪ್ರಿಯರು ನಾವೆಲ್ಲ, ಯಕ್ಷಗಾನ ಕಲಾವಿದರು. ನಾವಿರುವಲ್ಲಿ ಅವರು ಇದ್ದೇ ಇರ್ತಾರೆ. ಯಕ್ಷಗಾನ ಕಲೆ ಇರುವ ತನಕವೂ ಅವರು ಇದ್ದೇ ಇರ್ತಾರೆ. ಅವರು ಯಾವತ್ತೂ ನಮ್ಮಿಂದ ದೂರವಾಗುವಂಥವರಲ್ಲ. ಯಾಕಂದರೆ ಅವರು ಯಕ್ಷಗಾನವನ್ನು ಇಡಿಯಾಗಿ ಪ್ರೀತಿಸಿದವರು, ಗೌರವಿಸಿದವರು, ಅದನ್ನು ಆತ್ಮಸಾತ್ ಮಾಡಿಕೊಂಡವರು. ಅಂಥವರ ಕುರಿತಾಗಿ ಇವತ್ತು ಇಲ್ಲಿ ನೆನಪು ಮಾಡಿಕೊಳ್ಳೋದು ನಮ್ಮ ಕರ್ತವ್ಯ. ಇಲ್ಲಿ ಮಹಾಬಲ ಹೆಗಡೆಯವರನ್ನು ಬಲ್ಲವರು ಇದ್ದಾರೆ, ಯಕ್ಷಗಾನವನ್ನು ಬಲ್ಲವರು ಇದ್ದಾರೆ ನನಗಿಂತ ಹೆಚ್ಚು. ಆದ್ದರಿಂದ ನಾನು ಆ ಎಚ್ಚರದೊಂದಿಗೆ ಆ ಕುರಿತಾಗಿ ಏನನ್ನು ವಿಶೇಷವಾಗಿ ಹೇಳಲಿಕ್ಕೆ ಹೋಗದೆ. ಯಾಕೆಂದರೆ ಇವತ್ತು ಯಕ್ಷಗಾನದ ಕುರಿತಾಗಲಿ ಇಂದಿನ ಕಲಾವಿದರ ಕುರಿತಾಗಲಿ ಹೇಳೋದು ಸ್ವಲ್ಪ ಅಪಾಯದ ಸಂಗತಿ ಅಂತ ನನಗೆ ಗೊತ್ತಿದೆ. ಪರಿಸ್ಥಿತಿ ಆಗಿದೆ. ನಾನು ಇತ್ತೀಚೆಗೆ ಸಿದ್ದಾಪುರಕ್ಕೆ ಒಂದು ಗೋಷ್ಠಿಗೆ ಹೋದಾಗ ನನಗೆ ಇದೆಲ್ಲ ಅನುಭವಕ್ಕೆ ಬಂದು, ಯಕ್ಷಗಾನ ಗೋಷ್ಠಿ ಏನಾಗ್ತದೆ, ನಾವು ಏನೇ ಹೇಳಲಿ, ವಾಸ್ತವವನ್ನೇ ಹೇಳಲಿ, ಅದಕ್ಕೆ ಅಪಾರ್ಥ ಹಚ್ಚಿ ಮತ್ತೇನೋ ಕಲ್ಪನೆ ಮಾಡುವವರು, ಅಥವಾ ವಿವಾದ ಇಲ್ಲದೇ ಇದ್ದರೂ ಅಲ್ಲಿ ಏನೋ ವಿವಾದವನ್ನು ಸೃಷ್ಟಿಸುವವರು, ಅಥವಾ ನಾವು ಹೇಳಿದ್ದಕ್ಕೆ ಏನೋ ಒಂದು ವಿರುದ್ಧವನ್ನು ಹೇಳಿ ತಾವು ನನಗಿಂತ ಬುದ್ಧಿವಂತರು ಅಂತ ತೋರಿಸಿಕೊಳ್ಳುವವರು. ಇಂತಹ ಒಂದು ಪರಿಸ್ಥಿತಿಯ, ವಿಚಿತ್ರವಾದ ಪರಿಸ್ಥಿತಿಯಲ್ಲಿ ಯಕ್ಷಗಾನದ ಬಗ್ಗೆ ಬಹಳ ನಿಷ್ಠುರವಾಗಿ ನಾವು ಮಾತನಾಡುವುದು ಸ್ವಲ್ಪ ಕಷ್ಟ ಆಗ್ತದೆ. ಒಬ್ಬರು ಹೇಳಿದರು, ಯಕ್ಷಗಾನ ಕಲೆಯನ್ನು ಈ ಹೊತ್ತಿನ ಕಾಲಕ್ಕೆ ತಕ್ಕಂತೆ ಬದಲಿಸಿಬಿಡಬೇಕು ಅಂತ. ನಾನು ಅವರಿಗೆ ಹೇಳಿದೆ, ಸ್ವಾಮಿ, ದಯವಿಟ್ಟು ಯಕ್ಷಗಾನವನ್ನು ಅದರ ಪಾಡಿಗೆ ಬಿಟ್ಟು ಬಿಡಿ, ಅದು ಯಕ್ಷಗಾನವಾಗಿ ಉಳಿಯಲಿ, ನೀವು ಬದಲಿಸೋದು ಬೇಡ. ನಿಮಗೆ ಬೇಕಾದರೆ ಬೇರೆ ಕಲೆಯನ್ನು ಸೃಷ್ಟಿ ಮಾಡಿಕೊಳ್ಳಿ ಅಂತ ಹೇಳಿದೆ ಅವರಿಗೆ. ಇಂತಹ ಒಂದು ವಾತಾವರಣದಲ್ಲಿ ನಾವು ಮಹಾಬಲ ಹೆಗಡೆಯವರನ್ನು ನೆನೆಸಿಕೊಳ್ಳೋದು ಒಂದು ಪ್ರಸ್ತುತತೆ ಇದೆ. ಯಾಕೆಂದರೆ ಜೀವನದ ಉದ್ದಕ್ಕೂ ಅವರು ಯಕ್ಷಗಾನದ ಹಿತಚಿಂತನೆಯಲ್ಲೇ ಕಾಲ ಕಳೆದವರು, ಅಪ್ರಿಯವಾದ ಸತ್ಯವನ್ನು ಹೇಳ್ತಾ ಹೋದವರು. ಆದ್ದರಿಂದ ಅವರನ್ನು ಇವತ್ತು ನಾವು ನೆನೆಸಿಕೊಳ್ಳುವುದಕ್ಕೆ ಅನೇಕ ಕಾರಣಗಳಿವೆ. ಅವರ ಬಗ್ಗೆ ನಾನು 2-3 ಪುಸ್ತಕಗಳನ್ನು ಬರೆದಿದ್ದೇನೆ. ತೃಪ್ತಿಯಾಗಿಲ್ಲ ನನಗೆ. ಇನ್ನೂ ನನ್ನ ಕೆಲಸ ಬಹಳ ಹಾಗೆ ಉಳಿದು ಬಿಟ್ಟಿತು. ಒಂದು ರೀತಿಯಲ್ಲಿ 78ರಲ್ಲಿ ಯಕ್ಷಗಾನದ ಮಹಾಬಲ ನನ್ನ ಸಂಪಾದಕತ್ವದಲ್ಲಿ ಅಭಿನಂದನ ಗ್ರಂಥ 50ನೇ ವರ್ಷಕ್ಕೆ ಬಂತು. ಅದರಲ್ಲಿ ಆಗಿನ ಎಲ್ಲ ಹಿರಿಯ ಕಲಾವಿದರು, ಕಲಾತಜ್ಞರು, ಭಾಗವತರುಗಳು, ಮದ್ದಳೆಗಾರರು ಎಲ್ಲರೂ ಅದರ ಮಹಾಬಲ ಹೆಗಡೆಯವರ ಬಗ್ಗೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಶಿವರಾಮ್ ಕಾರಂತರದ್ದು ಇದೆ, ವೀರಭದ್ರ ನಾಯಕರು ಎಲ್ಲರೂ ಸಾಮಾನ್ಯವಾಗಿ ಬರೆದಿದ್ದಾರೆ ಅದರೊಳಗೆ. ನಂತರ ಮೈಸೂರು ಪ್ರಸಾರಾಂಗ, ಮುಕ್ತ ವಿಶ್ವವಿದ್ಯಾಲಯದ ಪ್ರಸಾರಾಂಗದವರು ಒಂದು ಪುಸ್ತಕವನ್ನು ಮಾಡಿದ್ದಾರೆ. ಅಲ್ಲಿ ಒಂದು ತಮಾಷೆ ಹೇಳೋದಂದ್ರೆ, ಫೋಟೋ ಕಳಿಸಿ ಅಂತಂದ್ರು. 2 ಫೋಟೋ ಕಳಿಸಿದೆ, ಒಂದು ವೇಷದ್ದು, ಒಂದು ಸಾದಾ. ಪುಸ್ತಕ ಬಂದ ಮೇಲೆ ನೋಡ್ತೀನಿ, ಯಾವುದೋ ತೆಂಕುತಿಟ್ಟಿನ ಒಬ್ಬರು ಕಲಾವಿದರು ಫೋಟೋ ಹಾಕಿ ಪ್ರಿಂಟ್ ಮಾಡಿದ್ರು. ಅಕಾಡೆಮಿಕ್ ಬುದ್ಧಿವಂತಿಕೆ ಅಂತ ನಾನು ಸುಮ್ಮನೆ ನೋಡಿದೆ. ಅಲ್ಲಿಗೆ ಏನು ಹೇಳೋದು, ನೀವು ಕಳಿಸಿದ್ದೆ ಅದು ಅಂತ ನನಗೆ ಮತ್ತೆ ಸುಳ್ಳು ಹೇಳಿದ್ರು. ಏನು ಮಾಡ್ಲಿಕ್ಕೆ ಬರಲ್ಲ. ನಂತರ ಮಹಾಬಲ ಬಂತು. ಬೆಂಗಳೂರಲ್ಲೇ ಬಿಡುಗಡೆ ಆದಾಗ ಮಹಾಬಲ ಹೆಗಡೆಯವರಿದ್ದರು, ಕರಮನೇಶ ಅಂಬೆ ಹೆಗಡೆಯವರಿದ್ದರು, ಪ್ರಭಾಕರ್ ಜೋಶಿ ಅವರು ಬಂದಿದ್ದರು, ಎಲ್ಲರೂ ಬಂದಿದ್ದರು. ಅವರ ನಿಧನಕ್ಕಿಂತ 2-3 ವರ್ಷ ಮೊದಲೇ
ಅಷ್ಟೇ ಇಷ್ಟೇ ಇತ್ತು. ಅವರ ಬಗ್ಗೆ ಪುಸ್ತಕ ಬರೆಯುವಾಗ ನಾನು ಒಂದು ಪ್ರಶ್ನೆಯನ್ನು ಕೇಳಿದೆ ಅವರಿಗೆ, ನಿಮ್ಮ ಬಾಲ್ಯದ ಕುರಿತು ಏನಾದರೂ ಹೇಳ್ತೀರಾ? ತಟ್ಟನೆ ಅವರು ಮರುಪ್ರಶ್ನೆ ಕೇಳಿದರು, ಎಲ್ಲಿತ್ತು ನನಗೆ ಬಾಲ್ಯ? ವಿಷಾದ ಇತ್ತು, ಅದರಲ್ಲಿ ನೋವಿತ್ತು. ಸುಮಾರು 10-12 ವರ್ಷಗಳನ್ನು ಅವರು ಏನೂ ಇಲ್ಲದೆ ಕಳೆದುಕೊಂಡು ಬಿಟ್ಟಿದ್ರು. ಆದರೆ ಆ ಆಳವಾದ ಕಂದಕವನ್ನು ತುಂಬಿಕೊಂಡು ಅವರು ಮೇಲೆದ್ದು ಬಂದ್ರಲ್ಲ, ಅದು ನಿಜಕ್ಕೂ ಅದ್ಭುತ. ಅದು ಅವರ ಪರಿಶ್ರಮದಿಂದ, ಅನಿಷ್ಠೆಯಿಂದ, ಯಕ್ಷಗಾನದ ಮೇಲಿನ ಪ್ರೀತಿಯಿಂದ ಸಾಧ್ಯವಾದದ್ದು. ಅವರಿಗೆ ಅದೃಷ್ಟದಿಂದ 2 ಶಿವರಾಮರು ಸಿಕ್ಕಿದರು. ಒಬ್ಬರು ಶಿವರಾಮ ಹೆಗಡೆ, ಇನ್ನೊಬ್ಬರು ಶಿವರಾಮ ಕಾರಂತರು. ಆದರೆ ನಾನು ಅದಕ್ಕಿಂತ ಹೆಚ್ಚಾಗಿ ಇನ್ನೊಬ್ಬರನ್ನ ಇಲ್ಲಿ ನೆನಪಿಸ್ಕೊಳ್ತೇನೆ. ಮಹಾಬಲ ಹೆಗಡೆಯವರನ್ನ ಯಕ್ಷಗಾನಕ್ಕೆ ಕೊಟ್ಟಿದ್ದು ಯಾರು? ಮಾದೇವಕ್ಕ, ನನ್ನ ಮಾದೇವಕ್ಕ. ಮಹಾಬಲ ಹೆಗಡೆಯವರ ಧರ್ಮಪತ್ನಿ ಮಹಾದೇವಿಯವರು ತಮ್ಮ ಪೂರ್ತಿ ಸಂಸಾರದ ಜವಾಬ್ದಾರಿಯನ್ನು ಹೊತ್ತುಕೊಂಡು ಮಹಾಬಲ ಹೆಗಡೆಯವರನ್ನ ಪೂರ್ತಿಯಾಗಿ ಯಕ್ಷಗಾನಕ್ಕೆ ಬಿಟ್ರಲ್ಲ, ಅದರಿಂದ ನಮಗೆ ಮಹಾಬಲ ಹೆಗಡೆಯವರು ದಕ್ಕಿದ್ರು. ಯಾಕಂದ್ರೆ ಮಹಾಬಲ ಹೆಗಡೆಯವರನ್ನು ಸಂಭಾಳಿಸೋದು ಅಷ್ಟು ಸುಲಭವಾಗಿರಲಿಲ್ಲ. ಒಂದು ಲಹರಿಯಲ್ಲಿ ಅಂಗಿ ಹಾಕಿದ್ದೇನೆ ಅಂತ ತಿಳ್ಕೊಂಡು ಬರೀ ಮೈಯಲ್ಲೇ ಹೊರಡ್ತಿದ್ರು ಅವರು ಎಷ್ಟೋ ಸಲ. ಅಂತಹ ಒಂದು ನಮ್ಮ ಇವರಿಗೆಲ್ಲ, ಕೃಷ್ಣಯಾಜಿ ಅವರಿಗೆ, ಕಪ್ಪೇಕೆರೆ ಅವರಿಗೆಲ್ಲ ಗೊತ್ತಿದೆ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಅವರು ಬೆಳೆದು ನಿಂತರು, ಅಸಾಧಾರಣ ರೀತಿಯಲ್ಲಿ ಬೆಳೆದು ನಿಂತರು. ಯಕ್ಷಗಾನದ ಮಹಾಬಲ ಅಂತ ನಾವೇನು 78ರಲ್ಲಿ ಒಂದು ಪುಸ್ತಕಕ್ಕೆ ನಾನು ತಲೆಬರಹವನ್ನು ಕೊಟ್ಟಿದ್ದೆ, ಅದು ಇವತ್ತಿನವರೆಗೂ ಅಷ್ಟೇ ನಿಜವಾಗಿದೆ, ಬಳಕೆಯಲ್ಲಿದೆ, ಮುಂದೆಯೂ ಅದು ಬಳಕೆಯಲ್ಲಿರ್ತದೆ. ಒಂದು ಪ್ರಶ್ನೋತ್ತರದ ಮೂಲಕ ನಾವು ಕಲ್ಪನೆ ಮಾಡೋಣ. ಒಬ್ಬರು ಕೇಳ್ತಾರೆ ಇನ್ನೊಬ್ಬರಿಗೆ, ನಿಮಗೆ ಮಹಾಬಲ ಹೆಗಡೆಯವರು ಗೊತ್ತೋ? ಹೌದು, ಗೊತ್ತಿದೆ. ಹೇಗಿದ್ದಾರೆ ಅವರು? ಹೇಗಿದ್ರು? ಮಹಾಬಲ ಹೆಗಡೆಯವರಾಗೇ ಇದ್ರು. ಇದು ತಮಾಷೆ ಅಂತ ನಾನು ಹೇಳ್ತಾ ಇಲ್ಲ, ಇಲ್ಲಿ ವಾಸ್ತವ ಇದೆ. ಸಮುದ್ರಕ್ಕೆ ಸಮುದ್ರ, ಆಕಾಶಕ್ಕೆ ಆಕಾಶ, ಹಿಮಾಲಯಕ್ಕೆ ಹಿಮಾಲಯ ಹೇಗೆ ಹೋಲಿಕೆಯೋ, ಮಹಾಬಲ ಹೆಗಡೆಯವರಿಗೆ ಮಹಾಬಲ ಹೆಗಡೆಯವರೇ ಹೋಲಿಕೆ ಹೊರತು ಯಕ್ಷಗಾನದಲ್ಲಿ ಅವರಿಗೆ ಹೋಲಿಸಬಹುದಂತ ಇನ್ನೊಬ್ಬರನ್ನು ನಾವು ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ವ್ಯಕ್ತಿತ್ವವನ್ನು ಸ್ಥಾಪಿಸಿಕೊಂಡಂಥವರು ಮಹಾಬಲ ಹೆಗಡೆಯವರು. ಆದರೆ ನಾವು ಅವರಿಂದ ಎಷ್ಟನ್ನ ಪಡೆದುಕೊಂಡಿದ್ದೇವೆ ಅಂದರೆ, ನಾವು ಅಂದರೆ ಯಕ್ಷಗಾನ ಕ್ಷೇತ್ರದಲ್ಲಿರುವವರು ಅನ್ನೋದು ಬಹಳ ಮಹತ್ವದ್ದು. ಅವರಲ್ಲಿ ಕಲಿಯಬಹುದಾದದ್ದು ಬೇಕಾದಷ್ಟಿತ್ತು. ಕೆಲವರು ತಮ್ಮಿಂದ ಸಾಧ್ಯವಾದಷ್ಟನ್ನು ಪಡೆದುಕೊಂಡಿದ್ದಾರೆ. ಅವರು ಮೆಚ್ಚಿಕೊಂಡವರಂತಲ್ಲಿ ಕಪ್ಪೆಕೆರೆಯವರು ಇದ್ದಾರೆ, ಚಂಡೆ ಮಾಂತ್ರಿಕ ನಮ್ಮ ಇಡಗುಂಜಿ ಕೃಷ್ಣಯಾಜಿ ಅವರಿದ್ದಾರೆ, ಕಿನ್ನೀರು ನಾರಾಯಣ ಹೆಗಡೆಯವರು, ಮದ್ದಳೆ ವಾದಕರು, ಹೀಗೆ ಕೆಲವರನ್ನು, ಅವರು ಎಲ್ಲರನ್ನೂ ಹಾಗೆ ಸುಲಭವಾಗಿ ಮೆಚ್ಚಿರಲಿಲ್ಲ. ಅವರಿಗೆ ಎಲ್ಲವೂ ಸರಿಯಾಗಬೇಕಾಗಿತ್ತು, ಆದರೆ ರಂಗಸ್ಥಳದಲ್ಲಿ ಯಾವುದೂ ಸರಿಯಾಗುತ್ತಿರಲಿಲ್ಲ. ಅವರಿಗೆ ಅಪರೂಪದ ನೃತ್ಯಗಳಿದ್ವು ಅವರ ಕೈಯಲ್ಲಿ. ನಾನು ಇಷ್ಟು ಸಣ್ಣ ಇದ್ದಾಗಿನಿಂದ ಬಹುಶಃ ನನ್ನ ಬಾಲ್ಯವೇ ಕೆರೆಮನೆ ಮೇಳದ ಬಣ್ಣದ ಚೌಕಿಯಲ್ಲಿ ಕಳೆದದ್ದು. ನನಗೆ ವೃಷಿಕೇತು, ಬಬ್ರುವಾನ, ಸುಧನ್ನವರೇ ನನ್ನ ಬಾಲ್ಯದ ಒಡನಾಡಿಗಳು ಅಂತ ಹೇಳಿದರೆ ತಪ್ಪಿಲ್ಲ. ಅಷ್ಟು ಆ ರೀತಿಯಲ್ಲಿ ಕೆರೆಮನೆ ಮೇಳದೊಂದಿಗೆ, ಯಕ್ಷಗಾನದೊಂದಿಗೆ, ಕೆರೆಮನೆ ಕುಟುಂಬದೊಂದಿಗೆ ನನ್ನ ಏನು ಒಡನಾಟ ಇತ್ತು, ಅದು ನಮ್ಮ ಆ ಕಾಲದ ಎಲ್ಲರಿಗೂ ಗೊತ್ತಿದೆ. ಇದರಲ್ಲಿ ಇಲ್ಲಿ ಇನ್ನೊಂದು ಮಾತನ್ನ ನಾನು ಹೇಳ್ತೇನೆ, ಬಹಳ ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ತಡ ಆಗಿದೆ, ಮುಂದೆ ಕಾರ್ಯಕ್ರಮಗಳು ಇವೆ ಅನ್ನುವಂತಹ ಒಂದು ಎಚ್ಚರ ನನಗೆ ಇದ್ದೇ ಇದೆ. ಯಕ್ಷಗಾನದ ಕುರಿತಾಗಿ ಅವರು ಸತತವಾಗಿ ಚಿಂತಿಸ್ತಾ ಉಳಿದ್ರು. ತಮ್ಮ ಕೈಯಲ್ಲಿ ಸಾಧ್ಯವಾದದ್ದನ್ನು ಇತರರಿಗೆ ಕಲಿಸ್ತಾ ಹೋದರು, ಕಲಿಯಬೇಕು ಅನ್ನೋ ಆಸಕ್ತಿ ಇದ್ದವರಿಗೆ. ಆದರೆ ಹೆಚ್ಚಿನ ಅವರ ಮಾತುಗಳೆಲ್ಲ ಒಂದು ರೀತಿಯಲ್ಲಿ ಗಾಳಿಯಲ್ಲಿ ಹಾರಿ ಹೋದವು. ನಮ್ಮ ಜನರಿಗೆ ಅದು ಪಥ್ಯ ಆಗಲಿಲ್ಲ, ಹೆಚ್ಚಿನವರಿಗೆ ಅದು ಜೀರ್ಣ ಆಗಲಿಲ್ಲ, ಮತ್ತು ಕೆಲವರಿಗೆ ಹಿಡಿಸಲೂ ಇಲ್ಲ. ಯಾಕೆಂದರೆ ಅವರು ಬಹಳ ನಿಷ್ಠುರವಾಗಿ ಮಾತನಾಡ್ತಿದ್ರು ಬಹಳಷ್ಟು ವಿಷಯಗಳಲ್ಲಿ. ಕಂಠತ್ರಾಣವಿದ್ದವರೆಲ್ಲ ಭಾಗವತರು, ಸೊಂಟತ್ರಾಣ ಇದ್ದವರೆಲ್ಲ ನರ್ತಕರು ಅನ್ನುವಂತಹ ಒಂದು ಪರಿಸ್ಥಿತಿ ಯಕ್ಷಗಾನದಲ್ಲಿ ಇದೆ ಅನ್ನೋದು ಅವರು ಯಾವಾಗಲೂ ಹೇಳ್ತಿದ್ರು.
ಅಂತಹ ಮಾತುಗಳೆಲ್ಲ ಅವರ ಒಂದು ಸ್ವಾರಸ್ಯಕರವಾದ ಪ್ರಸಂಗಗಳು ಯಕ್ಷಗಾನದ ಮಹಾಬಲ ಪುಸ್ತಕದಲ್ಲಿ ಬಂದಿದೆ. ಬಹಳಷ್ಟು ನಮ್ಮ ಗಂಗಾಧರ ಶಾಸ್ತ್ರಿ ಅವರು ಅದನ್ನೆಲ್ಲ ಸಂಗ್ರಹಿಸಿ ಬರೆದಿದ್ದಾರೆ. ನನ್ನ ಮಹಾಬಲ ಪುಸ್ತಕದಲ್ಲಿ ಅದು ಬಂದಿದೆ, ಆ ವಿಷಯಗಳೆಲ್ಲ. ಈ ರೀತಿಯಾಗಿ ಮಹಾಬಲ ಹೆಗಡೆಯವರ ಒಂದು ಬೆಳವಣಿಗೆಯನ್ನು ನಾವು ಗಮನಿಸಿದಾಗ ಅವರ ಹಾಗೆ ಆಗೋದು ಯಾರಿಗೂ ಅಷ್ಟು ಸುಲಭವಾದ ಸಂಗತಿಯಲ್ಲ. ಅದಕ್ಕೆ ಬಹಳ ಶ್ರಮ ಬೇಕು. ಆ ಶ್ರಮ ಪಡಲಿಕ್ಕೆ ನಾವು ಇವತ್ತು ತಯಾರಿಲ್ಲ. ಯಾಕೆಂದ್ರೆ ಎಲ್ಲ ನಾವು ಇನ್ಸ್ಟಂಟ್ ಇದರೊಳಗೆ ಯುಗದಲ್ಲಿದ್ದೇವೆ. ತಟ್ಟನೆ ದಿಢೀರ್ನೆ ಪ್ರಚಾರ, ಪ್ರಸಿದ್ಧಿ, ಚಪ್ಪಾಳೆ ಇವು ಎಲ್ಲ ಬೇಕಾಗ್ತದೆ ನಮಗೆ. ಆದ್ದರಿಂದ ನಾವು ಮಹಾಬಲ ಹೆಗಡೆ ಅಂಥವರ ಮಾತನ್ನ ಬಹಳ ಗಂಭೀರವಾಗಿ ಪರಿಗಣಿಸಿಲ್ಲ. ನಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ನಮ್ಮ ಸಮಕಾಲೀನರು ನಮ್ಮನ್ನು ನೋಡ್ತಾ ಇದ್ದೇವೆ. ನಮ್ಮ ಹಿರಿಯರ ಬಗ್ಗೆ, ನಮ್ಮ ಹಿರಿಯ ಸಾಹಿತಿಗಳ ಬಗ್ಗೆ ನಾವು ತುಂಬಾ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿದ್ವಿ. ಅವರ ಸಾಹಿತ್ಯ ಕೃತಿಗಳನ್ನು ಓದ್ತಾ ಇದ್ವಿ. ಹಳಗನ್ನಡ ಸಾಹಿತ್ಯದಿಂದ ಹಿಡಿದು ನವ್ಯ ದಲಿತ ಬಂಡಾಯದ ತನಕ ನಾವು ಓದ್ತಾ ಇದ್ವಿ. ಆ ಓದುವ ಮೂಲಕ ನಾವು ಬರೆಯೋದು, ನಮ್ಮ ಬರವಣಿಗೆ ಶಕ್ತಿ ಗಟ್ಟಿಯಾಗ್ತಾ ಇತ್ತು. ಯಕ್ಷಗಾನದಲ್ಲಿ ಹಾಗಾಗ್ತಾ ಇದೆಯಾ ನನಗೆ ಗೊತ್ತಿಲ್ಲ. ಇದ್ರೆ ಕಪಿನಾಲಿ ಅವರೇ ಹೇಳಬೇಕು ಅದನ್ನು. ಯಕ್ಷಗಾನದಲ್ಲಿ ಆ ರೀತಿ ನಮ್ಮ ಪರಂಪರೆ ಇತಿಹಾಸಗಳನ್ನು ತಿಳಿದುಕೊಳ್ಳುವಂತಹ ನಮ್ಮ ಕಲಾವಿದರಲ್ಲಿ ಎಷ್ಟು ಶೈಲಿಗಳಿಲ್ಲ, ಬೇಕಾದಷ್ಟಿದೆ. ನಾವು ಕುವೆಂಪು ಶೈಲಿ ಬೇರೆ, ಬೇಂದ್ರೆ ಶೈಲಿ ಬೇರೆ ಅಂತ ಹೇಳ್ತೀವಿ, ಅನಕರ ಶೈಲಿ ಬೇರೆ, ಕಾರಂತರ ಶೈಲಿ ಬೇರೆ. ನಮ್ಮಲ್ಲಿ ನಾವು ಅದನ್ನೆಲ್ಲ ಸ್ಟಡಿ ಮಾಡ್ತಿದ್ವಿ. ಈ ಹಿಂದೂಸ್ತಾನಿ ಸಂಗೀತಗಾರರು ಒಂದು ಘರಾನದಲ್ಲಿ ಕಲ್ತರು, ಅವರು ಇತರ ಅನೇಕ ಘರಾನಗಳ ಸಂಗೀತದ ಒಳ್ಳೆಯ ಅಂಶಗಳನ್ನು ತಮ್ಮಲ್ಲಿ ಸ್ವೀಕರಿಸ್ತಾ ಇದ್ರು, ಅವುಗಳ ಬಗ್ಗೆ ಅಭ್ಯಾಸ ಮಾಡ್ತಾರೆ. ಅಂತಹದ್ದು ಯಕ್ಷಗಾನದಲ್ಲಿ ಇವತ್ತು ನಡೀತಾ ಇದೆಯಾ? ಇಲ್ಲದೇ ಇದ್ರೆ ನಡೀಬೇಕು ಅನ್ನೋದು ನನ್ನಂಥವರ ಆಸೆ. ಯಾಕೆಂದ್ರೆ ನಾವೆಲ್ಲ ಯಕ್ಷಗಾನದ ನಡುವೆ ಬೆಳೆದವರು. ಯಕ್ಷಗಾನ ಚೆನ್ನಾಗಿ ಬೆಳೀಬೇಕು ಅನ್ನೋದು ನಮ್ಮ ಆಸೆ, ನಮ್ಮೆಲ್ಲರ ಆಸೆ. ಆದ್ದರಿಂದ ನಾವು ನಮ್ಮ ಹಿಂದಿನ ಒಳ್ಳೆಯ ಕಲಾವಿದರ ಬಗ್ಗೆ, ಶಿವರಾಮ ಹೆಗಡೆಯವರು ಇರಬಹುದು, ಶಂಭು ಹೆಗಡೆಯವರು ಇರಬಹುದು, ಮಹಾಬಲ ಹೆಗಡೆಯವರು, ಮೂರೂರು ದೇವರ ಹೆಗಡೆಯವರು ಇರಬಹುದು. ಅವೆಲ್ಲ ಅವರವರ ಶೈಲಿ ಬೇರೆ, ಅವರು ಹೋಗುವಂತಹ ದಾರಿ ಬೇರೆ. ಪ್ರತಿಭಾವಂತ ಕಲಾವಿದರು ಯಾವತ್ತೂ ತಮ್ಮದೇ ಆದ ಮಾರ್ಗವನ್ನ ತಾವೇ ನಿರ್ಮಿಸಿಕೊಂಡು ಹೋಗ್ತಾರೆ, ಉಳಿದವರು ಆ ಮಾರ್ಗದಲ್ಲಿ ಹೋಗ್ತಾರೆ ಅಷ್ಟೇ. ಆದ್ದರಿಂದ ಪ್ರತಿಯೊಬ್ಬ ಹಿರಿಯ ಕಲಾವಿದರ ಯಕ್ಷಗಾನ ಶೈಲಿಯನ್ನು ನಮ್ಮ ಇಂದಿನ ಹೊಸ ಪೀಳಿಗೆಯ ಕಲಾವಿದರು ಅಭ್ಯಾಸ ಮಾಡಿಕೊಂಡು ತಿಳ್ಕೊಂಡು, ಯಾಕೆಂದ್ರೆ ಇತಿಹಾಸವನ್ನ ಬಲ್ಲವನೇ ಹೊಸ ಇತಿಹಾಸ ಸೃಷ್ಟಿಸ್ತಾನೆ ಅನ್ನುವಂತಹ ಮಾತಿದೆ. ಇತಿಹಾಸ ತಿಳಿಯದೆ ನಾವು ಹೊಸ ಇತಿಹಾಸ ಸೃಷ್ಟಿಸಲಿಕ್ಕೆ ಆಗೋದಿಲ್ಲ. ಆದ್ರಿಂದ ನಮ್ಮ ಇತಿಹಾಸ, ಸಂಸ್ಕೃತಿ, ಪರಂಪರೆಗಳ ಯಾವುದೇ ಫೀಲ್ಡ್ನಲ್ಲಿರಲಿ, ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಅದು ನಡಿಬೇಕಾದಂತಹ ಕೆಲಸ. ಹಿಂದಿನದನ್ನ ತಿಳಿಸ್ಕೊಂಡು, ಹಳೆ ಬೇರು ಹೊಸ ಚಿಗುರು ಅಂದ ಹಾಗೆ ನಾವು ಹಿಂದಿನದನ್ನ ತಿಳಿದುಕೊಂಡು ನಮ್ಮ ಮುಂದಿನ ದಾರಿಯನ್ನ ಗಟ್ಟಿ ಮಾಡಿಕೊಳ್ಳೋದು ನಮ್ಮೆಲ್ಲರ ಯಾವುದೇ ಕ್ಷೇತ್ರದಲ್ಲಿರಲಿ ನಮ್ಮೆಲ್ಲರ ಒಂದು ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನ ನಾವು ನಿರ್ವಹಿಸಲಿಕ್ಕೆ ಮಹಾಬಲ ಹೆಗಡೆಯಂತವರು ನಮಗೆ ಯಾವತ್ತೂ ಪ್ರೇರಕರಿದ್ದಾರೆ. ರಾಮು ಹೆಗಡೆಯವರು ತಮ್ಮ ತಂದೆಯವರ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಬಹಳ ಚೆನ್ನಾಗಿ ಅರ್ಥಪೂರ್ಣವಾಗಿ ಮಾಡ್ತಾ ಬಂದಿದ್ದಾರೆ. ಅವರೇ ಒಂದು ವೇಳೆ ಶಿಕ್ಷಕರಾಗದೆ ಒಬ್ಬರು ಭಾಗವತರಾವ್ ಪಾತ್ರಧಾರಿಗಳು ಆಗಿದ್ರೆ ಯಕ್ಷಗಾನಕ್ಕೆ ಬಹಳ ದೊಡ್ಡ ಕೊಡುಗೆ ಸಿಕ್ತಿತ್ತು ಅಂತ ನನಗೆ ಬಲವಾದ ನಂಬಿಕೆ ಇದೆ. ಆದರೆ ಅವರು ಶಿಕ್ಷಕರಾದರೂ ಯಕ್ಷಗಾನಕ್ಕೆ ಹಾನಿಯಾಯಿತು ಅಂತ ನನ್ನ ಸ್ಪಷ್ಟವಾದ ಅಭಿಪ್ರಾಯ. ನಾನು ಅವರ ಹಾಡುಗಾರಿಕೆಯನ್ನು ಕೇಳಿದ್ದೇನೆ. ಮಹಾಬಲ ಹೆಗಡೆಯವರ ಹಾಡುಗಾರಿಕೆಗಿಂತ ನಿಮ್ಮದೇ ಚೆನ್ನಾಗಿತ್ತು ಅಂತ ನಾನು ಗಂಗಾಧರ ಶಾಸ್ತ್ರಿ ಅವರೆಲ್ಲ ಮಾತಾಡ್ಕೊಂಡಿದ್ವಿ. ಇಡಗುಂಜಿಯಲ್ಲಿ ಭಾಗನೆ ಎಂಬ ಕೇಳಿದಾಗ ಅಂದ್ರೆ ಅದೇ ದಾರಿಯಲ್ಲಿ ಅವರು ಮುಂದುವರೆದಿದ್ರೆ ಬಹುಶಃ ಯಕ್ಷಗಾನ ಕ್ಷೇತ್ರಕ್ಕೆ ಬಹಳ ಒಂದು ದೊಡ್ಡ ಕಲಾವಿದರು ಸಿಕ್ತಿದ್ರು ಅಂತ ನಾನು ಅಂದ್ಕೊಂಡಿದ್ದೆ. ಇರಲಿ, ಈಗಲೂ ಅವರು ತಮ್ಮ ತಂದೆಯವರಿಗೆ ಸಂಬಂಧಪಟ್ಟ ಎಲ್ಲ ಅವರ ಫೇಸ್ಬುಕ್ನಲ್ಲಿ ಬೇರೆ ಬೇರೆ ಇದನ್ನು ಹಾಕ್ತಾ ಇರ್ತಾರೆ, ನೋಡಿದ್ದೀನಿ. ನಿನ್ನೆ ಅಷ್ಟೇ ಅವರೇ ಒಂದು ವಿಡಿಯೋ ನೋಡಿದ್ವಿ, ಭೀಷ್ಮ ವಿಜಯದ ಒಂದು ವಿಡಿಯೋವನ್ನು ನೋಡಿದ್ವಿ. ಆ ಪ್ರವೇಶ ತಟ್ಟನೆ ತಿರುಗಿ ನಿಲ್ಲುವಂತಹ ಭೀಷ್ಮ ಬಂದು ಪ್ರವೇಶ